ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ದಿನ ಕಳೀತಾ ನಮಗೆ ದಿನಗಳು ಬಹಳವಾಗಿ ಉರುಳೇ ಹೋಯಿತು. ನಮಗೆ ಈ ದಿನ ಮಂಗಳವಾರ ಬಂದಾಗ, ಮಂಗಳವಾರ ಅಂತ ಶುಭ ಕಾರ್ಯಗಳೇನು ಆಗೋದಿಲ್ಲ, ಆದರೆ ನಾಳೆ ದಿನ ಶುಭ ಇರೋದ್ರಿಂದ ಈ ದಿನ ಎಷ್ಟೋ ಕೈಂಕರ್ಯಗಳಾಗುತ್ತೆ, ದೇವತಾ ಉಪಾಸನೆಗಳಲ್ಲಾಗುತ್ತೆ, ಅದೆಲ್ಲವೂ ಸಹ ಮಾಡಿ ಅಂತ ಹೇಳ್ತಾ ನೋಡಿ, ಈ ದಿನ ಮೇಷರಾಶಿಯವರಿಗೆ ಏನಾಗುತ್ತೆ ಅಂತ ಅಂದರೆ, ಮಂಗಳವಾರ ಈ ದಿನ ಬುಧ ಮತ್ತು ಗುರು ಎರಡೂ ಜೊತೆಯಲ್ಲಿರುತ್ತೆ, ಬಹಳ ದಿನಗಳು ಸಹ ಅದಿರುತ್ತೆ. ಬಂದಾಗ ಅದು ಕೆಟ್ಟದೇನಂತಹ ಅಂತ ಅಲ್ಲ, ಅದು ಸ್ವಲ್ಪ ಬುದ್ಧಿ ಒಳಿತನ್ನು ಮಾಡುತ್ತೆ, ಕೆಟ್ಟದನ್ನು ಮಾಡುವಂಥ ಸನ್ನಿವೇಶಗಳಿರುತ್ತೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಕಲಹಗಳನ್ನು ತಂದು ಕೊಡ್ಬೋದು, ಸ್ವಲ್ಪ ಬೇಸರದ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡ್ಬೋದು. ಜೊತೆಯಲ್ಲಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ, ಜೊತೆಯಲ್ಲಿ ಅಹಂಕಾರವನ್ನು ತಂದು ಕೊಡುತ್ತೆ, ತಂದೆಯಿಂದ ಉಡುಗೊರೆಯನ್ನು ತಂದು ಕೊಡುತ್ತೆ, ತಂದೆಯಿಂದ ತೆಗಳಿಕೆ ಮಾತುಗಳನ್ನು ತಂದು ಕೊಡುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆ. ಬಿಸ್ನೆಸ್ಸಲ್ಲಂತೂ ದೊಡ್ಡ ಮಟ್ಟದ ಲಾಭ ಅಂತೂ ತಂದು ಕೊಡುತ್ತೆ. ಮತ್ತು ವೃಷಭ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಜೊತೆಯಲ್ಲಿ ಹೊಸ ಕೆಲಸಗಳನ್ನು ಆಗಮನವಾಗುವಂಥ ಸನ್ನಿವೇಶಗಳಿರುತ್ತೆ. ಅದು ತಪ್ಪೋಗುವಂಥದ್ದು, ನಿಂತೋಗುವಂಥದ್ದು, ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು, ಸ್ವಲ್ಪ ಶತ್ರುಗಳ ಬಾಧೆಗಳು ಸೃಷ್ಟಿಯಾಗುವಂಥದ್ದು ಸ್ವಲ್ಪ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ಮಿಥುನ ರಾಶಿ ಸ್ವಲ್ಪ ಅಹಂಕಾರಿಗಳಾಗಿರ್ತೀರಿ, ಸ್ವಲ್ಪ ಅಹಂಕಾರದ ನುಡಿಗಳನ್ನು ಆಡ್ತಿರ್ತೀರಿ, ಸ್ವಲ್ಪ ರೆಸ್ಪೆಕ್ಟು, ಸ್ವಲ್ಪ ದೊಡ್ಡವರು ಚಿಕ್ಕವರು ಗೌರವ, ಇದೆಲ್ಲವೂ ಸಹ ನಡ್ಕೊಳ್ಳಿ. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿದ್ದೀರಿ, ಜೊತೆಯಲ್ಲಿ ಸ್ವಲ್ಪ ಬೇರೆ ಯಾವುದೇ ಒಂದು ಮಾತುಗಳನ್ನು ಆಡಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಚಾಡಿ ಮಾತುಗಳನ್ನು ಆಡುವುದನ್ನಾಗಲಿ, ಇನ್ನೊಬ್ಬರ ಬಗ್ಗೆ ಮಾತನಾಡಿದಾಗ ಅವ್ರಿಗೆ ರಿಯಾಕ್ಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸಣ್ಣ ಪುಟ್ಟ ಕುಟುಂಬದಲ್ಲಿ ಘರ್ಷಣೆಗಳಾಗುವಂಥ ಸನ್ನಿವೇಶಗಳು ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ಕೋಪ ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಏನೇನು ಮಾಡಬೇಕಾದ್ರೂ ಚಿಂತನೆಗಳು, ಅವಲೋಕನಗಳು ಎಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ಕೋಪ ಎಲ್ಲ ಶಮನ ಆಗಿದೆ. ಶನಿಯ ಅನುಗ್ರಹ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಭಾಳ ಅನುಕೂಲವನ್ನು ಮಾಡಿಕೊಡುತ್ತೆ. ಜೊತೆಯಲ್ಲಿ ಸಿಂಹರಾಶಿಯವರಿಗೂ ಅನುಕೂಲವಾದ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹೊಸ ಕೆಲಸಗಳ ಆಗಮನವಾಗ್ತಾ ಇದೆ, ಜೊತೆಯಲ್ಲಿ ನೆಮ್ಮದಿಯಾದಂತಹ ವಾತಾವರಣ, ತೃಪ್ತಿಕರವಾದಂತಹ ವಾತಾವರಣ, ಏನೋ ಸಾಧನೆ ಮಾಡ್ತೀನಿ ಎನ್ನುವಂತಹ ಒಂದು ಧೈರ್ಯದ ಮಾತುಗಳು ಇವೆಲ್ಲವೂ ಸಹ ಸಿಗ್ತಿದೆ. ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಅವಘಡಗಳು, ಅವಚಿಂತನೆಗಳು, ಶತ್ರುಬಾಧೆಗಳು, ಕುಟುಂಬದಲ್ಲಿ ಕಲಹಗಳು, ದಾಯಾದಿ ಕಲಹಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸ್ವಲ್ಪ ಒಟ್ಟು ನೆಮ್ಮದಿಯಂತೂ ಹಾಳು ಮಾಡೋದಕ್ಕೆ ಕೆಲವು ಗ್ರಹಗಳು ಸೇರಿಕೊಂಡಿದೆ. ಸ್ವಲ್ಪ ನಾನು ಹೇಳುವಂಥದ್ದು ಶಿವನಿಗೆ ಪ್ರಾರ್ಥನೆ, ಸ್ವಲ್ಪ ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ, ತುಲಾರಾಶಿಯವರಿಗೆ ಹಣಕಾಸಿನ ಅನುಕೂಲವಾದ, ಕಳ್ಳಕಾಕರ ಕಾಟ ಹೆಚ್ಚಾಗುತ್ತೆ, ಜೊತೆಯಲ್ಲಿ ಬೇಜವಾಬ್ದಾರಿತನದಿಂದ ಎಷ್ಟೋ ಕೆಲಸಗಳು ಕೈತಪ್ಪೋಗುವಂಥದ್ದು, ಸ್ವಲ್ಪ ಶತ್ರುಗಳ ಬಾಧೆಗಳಾಗುವಂಥದ್ದು, ನಿಮ್ಮನ್ನು ಜೊತೆಯಲ್ಲಿ ಇದ್ದು ನಿಮಗೆ ತೊಂದರೆಗಳನ್ನು ಕೊಡುವಂಥದ್ದು, ಅವಮಾನಗಳನ್ನು ಮಾಡುವಂಥದ್ದು, ನಷ್ಟಗಳನ್ನು ಮಾಡುವಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವೃಶ್ಚಿಕ ರಾಶಿಯವರಿಗೆ ಶುಭ ಕಾರ್ಯಗಳ ಚಿಂತನೆ ಇದೆ, ಶುಭ ಕಾರ್ಯಗಳ ಅನುಕೂಲವಾಗುತ್ತೆ, ಕುಟುಂಬದಲ್ಲಿ ಸೌಖ್ಯವಿದೆ, ದಾಯಾದಿಗಳಲ್ಲಿ ತುಂಬ ಲಾಭದಾಯಕವಾಗುತ್ತೆ, ಕುಟುಂಬ ಸೌಹಾರ್ದತೆ, ವ್ಯವಹಾರದಲ್ಲಿ ಪ್ರಗತಿ, ಬಂಧು ಮಿತ್ರ ಸಹಕಾರ ಸಹಯೋಗ ಇವೆಲ್ಲವೂ ಸಹ ಸಿಗುವಂಥ ವಾತಾವರಣ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ, ಧನುಸ್ಸು ರಾಶಿಯವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು, ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು, ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆ ಹೋಗುವಂಥ ಸನ್ನಿವೇಶಗಳು, ಫ್ಲೈಟಲ್ಲಿ ಸುತ್ತಾಡುವಂಥ ಸನ್ನಿವೇಶಗಳು ನಿಮಗೆ ತುಂಬ ಲಾಭದಾಯಕ, ಕೆಲಸಕ್ಕೋಸ್ಕರವಾಗಿ ಉತ್ತಮವಾದಂತಹ ಬೆಳವಣಿಗೆ ಅಂತೂ ಖಂಡಿತವಾಗಿ ನಿಮಗೆ ಧನುಸ್ಸು ರಾಶಿಯವರಿಗೆ ಇರುತ್ತೆ. ಮಕರ ರಾಶಿಯವರೆಗೂ ಸಹ ಎಷ್ಟೋ ನಷ್ಟಗಳೆಲ್ಲವೂ ಸಹ ಲಾಭಕ್ಕೆ ತಿರುಗುವಂಥದ್ದು, ಶತ್ರುಗಳೆಲ್ಲವೂ ಶಮನವಾಗುವಂಥದ್ದು, ಕೆಲಸಗಳ ಕೈಗೂಡುವಂಥದ್ದು, ಎಷ್ಟೋ ನಷ್ಟದಲ್ಲಿದ್ದಂಥ ಕೆಲಸಗಳು ಲಾಭಕ್ಕೆ ಬರುವಂತಹ ವಾತಾವರಣಗಳು ಇದೆಲ್ಲವೂ ಸೃಷ್ಟಿಯಾಗುತ್ತೆ. ಮತ್ತು ಕುಂಭರಾಶಿಯವರಿಗೆ ತುಂಬ ಅನುಕೂಲವಾಗುವಂಥ ದಿನಗಳು ಇದೆ. ನಿಮಗೆ ಸ್ವಲ್ಪ ತಂದೆಯಿಂದ ಪಶ್ಚಾತ್ತಾಪದ ಮಾತುಗಳು, ತಂದೆಯಿಂದ ಪ್ರೀತಿ ವಾತ್ಸಲ್ಯದ ಮಾತುಗಳು, ಜೊತೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಗಳಾಗುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಆರೋಗ್ಯದಲ್ಲಿ ಉತ್ತಮವಾದಂಥ ಬೆಳವಣಿಗೆ ನೋಡುವಂಥದ್ದು, ಜೊತೆಯಲ್ಲಿ ಬಿಸ್ನೆಸ್ಸಲ್ಲೂ ಲಾಭದಾಯಕವಾಗುತ್ತೆ, ಕೋಪವೂ ಶಮನವಾಗಿ ನಿಮಗೆ ಸಹಯೋಗ ಸಿಗುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಮತ್ತು ಮೀನರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ವಿವಾಹಾಧಿಕಾರಿಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ, ಜೊತೆಯಲ್ಲಿ ನಿಮಗೆ ಕುಟುಂಬದಲ್ಲೂ ಒಂದು ರೀತಿಯಾದ ನೆಮ್ಮದಿಯ ವಾತಾವರಣಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳ್ತಾ, ಇದರ ಮಂಗಳವಾದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೀವಿ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.